ಅರ್ದು ನನ್ನ ಕೈಯಾರಕತ್ತಿ ನೋಡ್ರಿ. ಅಲ್ಲ ನಾನು 20-30 ಗ್ಯಾರಂಟಿ ಅಂತ ಅನ್ಕೊಂಡು 50 ರೂಪಾಯಿ ಹಚ್ಚಿದೆ. ಹಾಳಾಗಿ 70 ಬಂತು. ನನಗೆಂತ ಆಪತ್ತು ಅಂತಲ್ಲ ಅಂತೀನಿ. ಈ 70 ಏನು ಕರೆಕ್ಟ್ ಕೊಡ್ದನ್ರಿ ಮಗ? ಮೇಲೆ 45 ಹೊಡೆದು ಕೆಳಗ 62 ಇಟ್ಟ. ಈಗ 61 ಹೊಡೆದು ಬೇರೆ ಜಾಗ ಓಪನ್ ಮಾಡಿ ಅದಕ್ಕೆ ಅಪೋಸಿಟ್ ಕ್ಲೋಸ್ ಅಂತ ಕ್ಲೋಸ್ ಒಂದು ಹೆಚ್ಚು ಅಂತ ಮತ್ತೆ 70 ಹೊಡೆದ. ನಾನು ಇದ್ರ ಮೊದಲು ನಾಡಿ ಅಂದ್ರೆ ಬುಡಬಗಲ್ ಕಡಿದ್ರಣ ಪಕ್ಕ 1000 ರೂಪಾಯಿ ಜಾಗ ತಗೋತಿದ್ದೆ. ಏನು ಮಾಡೋದು ಬೈ ಚಾನ್ಸ್ ಹೋಗ್ಲಿ. ದಾಸರೇನು ಹೇಳ ಮರಳಿ ಯತ್ನ ಮಾಡು ಮನುಜ ಮರಳಿ ಮತ್ತೆ ರಾತಿ ಓಪನ್ ಕ್ಲೋಸು. ಬಂತ ನಮ್ಮ ಗಾಡಿ ಬಂತ. ನಾವು ರೆಡಿ ಅದೀವಿ, ನೀವು ಸ್ಟಾರ್ಟ್ ಮಾಡಿ. ದಾರಿ ನಿಂತ್ಕೊಂಡು ಏನೋ ಓಪನ್ ಕ್ಲೋಸ್ ಅಂತ ಮಾತಾಡಕತ್ತಿಲ್ಲ. ಯಾಕೆ ಹಿಡಿದು ಯಾರು ಜಡದಿಲ್ಲ ನೀನು ಬೇಸಂಗ? ಏ ಅಪ್ರಂಜಿ, ಆ ಕತ್ತಿನ ಬಿಟ್ಟ ಮೇಲೆ ಈ ಕಂತ್ರಿ ಜಡಪ್ಪನ ಜಡೆ ಮಕ್ಕಳು ಯಾರು ಹುಟ್ಟ್ಯಾರ ಅಂತ ತೋರ್ಸ. ಅಪ್ಪಿ ತಪ್ಪಿ ಹುಟ್ಟ್ಯಾರಂತ ಗೊತ್ತಾರ ಅವ್ರ ಅಂಬೆಗಾಲೊಳಗ ಹಿಂಡ ಮುರಿದು ಬಿಡ್ತೀನಿ. ಹಿಡಿದು ಬೇಸಂಗ ಜಡದಾರ ಜೋಕೆ ಅಲ್ಲ. ನೋಡ ನಿನ್ನ ಸೊಂಟದಾಗ ಬಹಳಷ್ಟು ಏನೂ ಇಲ್ಲ ಮಾಡಿ ಹೇಳ್ತೀಯ ಅಂತೀನಿ. ನೀನು ಸಾಕ್ ಮಾಡು ಮುಗಿಸಿ ನೀನು ಒಣ ದಿಮಾಕಿಗೆ ಏನ್ ಕಮ್ಮಿ ಆಗೈತಾ? ಬಳಗಾನೂರಿಂದ ಪೋದ್ನಾತನ ತುಂಬಿಕೊಂಡು ನಿಂತದ. ಏನ ಹೂವಸಿ ಹತ್ರ ಸ್ವಲ್ಪ ಸೊರಗೈತೆ. ಅದಿರ್ಲಿ, ನೀನ್ ಯಾಕಿಲ್ ಬಂದಿ? ಯಾಕಂತ ಕೇಳ್ತಿಲ್ಲ. ಮೊನ್ನೆ ನೀ ಆ ಪುಸ್ತಕ ಕೊಟ್ಟಿದ್ದಿಲ್ಲ, ಆ ಪುಸ್ತಕದಾಗ ಒಂದು ಚೀಟ್ ಸಿಕ್ಕಿತ್ತು. ಅದನ್ನ ಕೊಡಕಂತ ಹೇಳಿ ಬಂದಿದ್ದ ತಗೋ. ಓ ಮೈ ಗಾಡ್ ಜಿಲಾ ಅಪ್ಪಾಜಿ, ಇದೇನು ಲವ್ ಲೆಟರ್ ಅಂತ ತಿಳಿದೇನ? ಅದು ಏನಿದ್ರಪ್ಪ ಗೊತ್ತಿಲ್ಲಪ್ಪ. ಅದು ಏನ್ ಅಂತ ಹೇಳಿ ನಿಮ್ಗ ಸೇರ್ಬೇಕಂತ ಹೇಳಿ ತಗೊಂಡ್ ಬಂದಿದ್ದೆ. ಅಂತದ್ರಾಗ ನೀ ಇಲ್ಲಿ ಬಂದಿದ್ದೆ ಭಾಳ ಚಲೋ ಆತ್ ನೋಡ್. ನೀನಿದ್ರ ಮಂದಿ ಹಾಕ್ಬಿಟ್ಟು ಭಾಳ ಚಲೋ ಆತ್ ನೋಡು. ಇಲ್ಲಂದ್ರೆ ಮರ್ಯಾದೆ ಗೊತ್ತಿತ್ತು. ಮರ್ಯಾದೆ ಹೋಗಿ ನೀ ಏನು ಮಾನಗಡಿ ಕೆಲಸ ಮಾಡಿ ಹುಡುಗ ಅಲ್ಲ. ಓಸಿಯಾಡಿ ಲಾಸ್ ಆಗಿ ತುಸಿನ ಕೈ ಹಟ್ಕೊಂಡ್ ತಿರ್ಗಾಡಕತ್ತ ಜನರಕ್ಕಿಂತ ನೀನ ಸ್ವಲ್ಪ ತುಸಿ ವಾಸಿ ಅನಿಸ್ತೆ ನನಗೆ. ಭಾಳ ಚಲೋ ಬೇಸ್ ಹೇಳಿದ್ ನೋಡ ಫ್ರಂಜಿ. ನಿನ್ನಂತಕರ ತುಸು ಭಾಷೆ ಹಂಚ್ಕೊಂಡದಕ್ಕ ನನಗೆ ಭಾಳ ಖುಷಿ ಆಯ್ತಿ. ನಮ್ಮ ಊರಾಳ ಮಂದಿಲ್ಲ ಓಸಿ ಆಡ್ತಾನೆ ತಿಂಬ ಮಕ್ಕ ತುಂಬ. ನೀನು ಈಗ ಹೇಳಿದಲ್ಲ ಖುಷಿ ಬಯಸಂತ ಅದನ್ನ ಭಾಳ ಖುಷಿ ಆಯ್ತಿ. ನಡಿ, ಇದೇ ಖುಷಿಯಾಗ ನಮ್ಮ ಸಿದ್ಧ ಐತಾತ ಮಸ್ತ್ ಕಾಫಿ ಮಾಡ್ತಾನ. ಕಫ ಹೆಚ್ಚಾಗ್ತದ. ಏನು ಮಾಡಕ್ಕಾಗತ್ತೆ? ಇರ್ಲಿ, ನಿನ್ನಂತ ಅಂದವಾದ ಚಂದವಾದ ಬಂಗಾರದಂತ ಹುಡುಗಿಗೆ ಕೋಲ್ಡ್ ಕುಡಿಸಿದ್ರಂತೇನು ಆಸ್ತಿ ಲಾಸ್ ಆಗಲ್ಲ. ಜಾಸ್ತಿ ಅಂದ್ರೆ ಸ್ವಲ್ಪ ಸುಸ್ತಾಗ್ಬೋದು. ನಡಿ, ಪರ್ರೈತಾತ ಮಸ್ತ್ ಜ್ಯೂಸ್ ಮಾಡ್ತಾನ. 1 ಬೈಟಲ್ ಲಸ್ಸಿ ಕುಡಿದು ಪ್ಲಸ್ ಆಗೋಣ. ಇಷ್ಟು ಹೊಸಿ ಆಡಿದ್ರು ಆಸ್ತಿ ಎಲ್ಲ ಇನ್ನು ಹಂಗ ಉಳಿಸ್ಕೊಂಡೆ ಅಂದ್ಮೇಲೆ ನೀನು ಭಾರಿ ಸರಿಯದಿಯ. ಮತ್ತೆ ಅಪ್ರಂಜಿ ಸಾಲ ಮುಕ್ಕಳಂಗೈತೆ ಯಾರಿಗಳ ನನ್ನ ಬಾದ. ಓಸಿ ಲಾಸ್ ಆಗಿದೆ ಅಂತೇಳಿ ಊಟ ಮಾಡಕ್ಕಾಗ್ತದ? ಏನು ಮಾಡಕ್ಕಾಗ್ತದ? ಅಷ್ಟು ಸಾಲ ಇದ್ರು ಕೂಡ ಇನ್ನ ಆಸ್ತಿಗೆ ಕೈ ಹೆಚ್ಚಿಲ್ಲ. ಓಪನ್ ಕೈ ಕೊಟ್ರೆ ಕ್ಲೋಸ್ ಇಟ್ಕೊಂಡ್ ಕುಂತೀನಿ. ಲೋನ್ ಬಿಡ್ಬಿಟ್ಟಿ ಅಂತಂದ್ರ ಆಮೇಲೆ ನಾವು ಆಲ್ರೆಡಿ ಮಂದಿ ಅಲ್ಲ ಅಪ್ರಂಜಿ. ಈ ಜಡಪ್ಪ ತ್ಯಾದ ಗೆಸ್ಟ್ ನಂಬರ್ ಇವತ್ತವರೆಗೆ ಮಿಸ್ ಆಗಿದ್ದ ಇಲ್ಲ ನೋಡು. ನೀನೇನಾರ ಪರೀಕ್ಷೆ ಮಾಡ್ಕೊಂಡ ಒಂದು ಚಲೋ ಫಿಗರ್ ಐತೆ ಹೇಳ್ತೀನಿ. ಯಾರು ಓಪನ್ ಆದ್ರ ಒಂದು ಕ್ಲೋಸ್ ನಿಲ್ಲೋದು ನೋಡು. ಭವಿಷ್ಯದಾಗಿಡಕ್ ಹೋಗ್ಬೇಡ. ಬಂತಂತ ತಿಳ್ಕೊಂಡು ನಿನ್ನದ್ರಾಗ ಪರ್ಸ್ನಾಗ ಕಾಸಿದ್ರ ಹೋಗ ಮುಂದೆ ಬರ್ಸ್ಬೇಕು. ಬರಲ್ಲ ಒಂದ್ ಕೆಲಸ ಐತೆ ಮನೆಗೆ ಹೋಗ್ನಿ ಒಳ್ಳೆ ತರ್ತನ ಈಗ ಹಚ್ಕೊಂಡ್ ಮ್ಯಾಕ್ ಮರಿತಂಡು ಲಬ 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 ಬೈಕ್ ಅಂತ ನಿಂತ್ಕೊಂಬ. ಅಪ್ರಂಜಿ ನಂಬರ್ ಫೇಲ್ ಆದ್ರ ನಾನು ನಿನಗೆ ಮಗನ ತೋರ್ಸೋದಿಲ್ಲ ನೋಡು. ಅಪ್ಪಿ ತಪ್ಪಿ ನೀನು ಮಗ ನೋಡ್ಬೇಕಂತ ನನ್ನ ಜೀವ ತಡ್ಕೋಬೇಕಲ್ಲ. ಮಗ ನೋಡ್ಕಂಚಿದ್ರ ನೀನು ಲಾಸ್ ಆಗಿರೋ ಕಾಸು ತುಂಬಿ ನೀನು ಮಗ ನೋಡಿ ನಿನಗೆ ಇನ್ನೊಂದು ಮಸ್ತ್ ನಂಬರ್ ಹೇಳಿ ಇದಕ್ಕೆ ಗೊತ್ತಿಲ್ಲ. ಒಪ್ತಿಲ್ಲ ಅಂತ ಕೇಳ್ತಿಲ್ಲ. ಒಪ್ತಿಲ್ಲ ನನ್ಗೇನು ಗಂಟು ಹೋಗುತ್ತವನೇನ. ನಾ ಏನು ಓಸಿ ಆಡ್ತೀನಿ? ಓಸಿ ಆಡಂಗಿಲ್ಲ. ಓಸಿಗೆ ಆಡೋಕಂದ್ರೆ ಮೊದಲೇ ಆಗಿ ಬರಂಗಿಲ್ಲ.
ಏನೋ ನಾಟಕ ಹುಚ್ಚೈತೆ ಅಂತ ಇಷ್ಟೊತ್ತನ ಮಾತಾಡ್ಕೊಂತ ನಿಂತಿದ್ದೆ ನಿಮ್ಮದೆಲ್ಲ ಬರ್ರೆ ಓಸಿನ ತುಂಬೈತೆ ಅಂದ್ರೆ ನಮ್ಗೊಂದು ಏನ್ ಮೇಲೆ ನಾನು ನಿಮ್ ಸರಿಯಾಗ ಒಟ್ಟ ಬರದೇ ಇರೋಣ ಸುಳಿದೇ ನಾನು ಅಪರಂಜಿ ಈ ಜಡಪುನ ಬರೀ ಓಸಿ ದೋಸ್ತ ಅಂತ ಹೇಳಿದೇನ ಮತ್ತೆ ನನಗ ನಾಟಕ ಇದ್ದಷ್ಟು ಅನುಭವ ನಿನಗೆ ಇತ್ತಂದ್ರ ಇಷ್ಟಕ್ಕೆ ಸಿನಿಮಾ ಹೀರೋ ಮಾಡ್ತಿದ್ದೀನಿ ನೀನು ಹೌದಾ ನೀನು ಭಾಳ ಅನುಭವ ಇದ್ದಂಗದಿಯಪ್ಪ ಮತ್ತೆ ನೀ ಯಾಕೆ ಹೀರೋ ಆಗೋದಿಲ್ಲ ಹೋಗಿದ್ದೆ ಹೀರೋ ಇಂಟರ್ವ್ಯೂಗೆ ಆದ್ರೆ ಏನು ಮಾಡೋದು ಪೇಸ್ ಸರಿ ಇಲ್ಲ ಅಂತೇಳಿ ಒಳಗೆ ಕಳಿಸ್ಬಿಟ್ರ ಮನೆಗೆ ಏ ಬಂದೂರ ಬಂದು ಕೇಳ ಪೇಸ್ ಪರ್ಸನಲ್ ಒಳಗೆ ನನ್ನ ಬಿಟ್ಟು ಮೀಸಮಗೆ ಯಾವನಿಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಒಳಗ ಜೀರೋ ಮಾಡಿಸ್ಕೊಂಡು ಹೌದಾ ಹಂಗಾದ್ರೆ ಮತ್ತೆ ನಾನು ಡ್ಯಾನ್ಸ್ ಭಾಳ ಪುಸ್ತಕ ಮಾಡ್ತೀನಿಲ್ಲ ನನ್ನ ಸಿನಿಮಾದಾಗ ಸೇರಿಸ್ಕೊಂತಾರೇನು ಮತ್ತೆ ರೆಕಮೆಂಡ್ ಬೇಕಲ್ಲ ಅದಕ್ಕೆ ರೆಕಮೆಂಡ್ ನೀನೇನ ಮತ್ತೆ ಬೆಂಡ್ ಹಿಡ್ಕೊಂಡು ಹೋದೆ ಅಂದ್ರ ವರ್ಷ ತುಂಬಿದ್ರೆ ವರ್ಷ ಹತ್ತಿ ಬಿಡ್ತೈತಿ ಅಲ್ಲ ನನಗಂತೂ ಮತ್ತಂತರು ಯಾರು ಪರಿಚಯ ಇಲ್ಲ ನಿನಗೇನ್ರ ಪರಿಚಯ ಇದ್ರ ಪ್ರಯತ್ನ ಮಾಡ ನಮ್ಮ ಸೇರ್ಸಕ ನಿನ್ನ ಫೋಟೋ ಎಟ್ಟು ಪೂಜೆ ಮಾಡಿ ಒಂದೇ ನಾಚಿಕೆ ಯಾಕೆ ನಾಚಿಕೆ ಮಾಡ ಫೋಟೋ ಗಿಡ ನಾಚಿಕೆ ಆಗ್ತಾನ ನಾಚಿಕೆ ಏ ಒಲ್ಲೆ ಏ ಒಲ್ಲೆ ಏ ಅಪರಂಜಿ ನೀನು ತೀರಾ ಸಾಯಂಕಾಲ ಶೃಂಗಾರ ಮಾಡ್ಕೊಂಡು ಹಳ್ಳ ದಂಡೆ ಬಂದ್ಬಿಡು ನಾನು ಫೋಟೋಗ್ರಾಫರ್ ಕರ್ಕೊಂಡ್ ಬರ್ತೀನಿ ಫೋಟೋ ಎಷ್ಟು ಬೇಕಷ್ಟು ಹೊಡ್ಸ್ಕೊಂಡ್ರಾತಿ ನಿನ್ನ ಫಿಲ್ಮಿಗೆ ಸೇರ್ಸ್ತೀನಿ ಅದ್ರಾಗ ಭಾಳ ಜನ ಪರಿಚಯ ಅದಾರ ಹೆಂಗಾರ ಮಾಡಿ ನಿನ್ನ ಮುಂದೆ ತರ್ತೀನಿ ನಾನು ಪಕ್ಕ ಕಾಯಂ ಕಾಯಂ ನಾನು ಮಸ್ತ್ ಮಾಡ್ತೀನಿ ಗಿರ್ಚ್ ಮಾಡ್ತೀನಿ ಡ್ಯಾನ್ಸ್ ಮಾಡ್ದವ್ರು ಸರ್ ಮತ್ತೆ ಮತ್ತೆ ರೆಡಿ ನಿಂದೆ ಬಸ್ ನಾ ರೆಡಿ ಹೊಡಿ ಹೊಡಿ ಅಗ್ರೆಸ್ ಅಪರಾಜಿ ಎದ್ದೆ ನಮಸ್ಕಾರ ಮಚ್ಚ ಸ್ವಲ್ಪ ನಿದ್ದೆ 12 ಗಂಟೆ ಆಯ್ತು ಮಬ್ಬರಕತ್ತ ಮತ್ತೆ ಏನ್ ಮಾಡಕತ್ತ ಎದ್ದೆ ಮಚ್ಚ ಅಪರಾಜಿ ಮಚ್ಚ ನೀನೇನು ಇಲ್ಲಿ ಬೇಸ್ ಮಾಡಿದಿ ಬರೀ ಡ್ಯಾನ್ಸ್ ಒಂದ ತೋರಿಸಿರ ಸೇರ್ಸಕ ತ್ರಾಸಕತ್ತಿ ನಂಗ ತ್ರಾಸಕತ್ತಿ ಏನಿಲ್ಲ ಸಿನಿಮಾದಾಗ ಸೇರ್ಸಕ ತ್ರಾಸ ಆಕತ್ತೆ ಅಂದೆ ಹೌದಾ ಮತ್ತೆ ಹೆಂಗ್ ಮಾಡ್ಬೇಕಂದಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ನೀನು ಡ್ಯಾನ್ಸ್ ಮಾಡಿದ್ದಾಗ್ಲಿ ನಾಟಕದೊಳಗೆ ಡ್ಯಾನ್ಸ್ ಮಾಡಿದ್ದಾಗ್ಲಿ ಯಾವ್ದಾರ ಫೋಟೋ ಇದ್ರ ಕೊಟ್ರ ಸೇರ್ಸಕ ಸಲಿ ಸಾಕತ್ತ ಸಿನಿಮಾದಾಗ ಅಂದೆ ಅಲ್ಲ ಅಂತವೆಲ್ಲ ನಮ್ಮ ಕಡೆ ಇಲ್ಲಲ್ಲ ಮತ್ತೆ ಏನ್ ಮಾಡೋದು ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಸೀದಾ ಸಾಯಂಕಾಲ ಶೃಂಗಾರ ಮಾಡ್ಕೊಂಡು ಹಳ್ಳ ದಂಡೆ ಬಂದ್ಬಿಡು ನಮ್ಮ ಫೋಟೋಗೆ ಫಸ್ಟ್ ಕ್ಲಾಸ್ ಅದನ ಕರ್ಕೊಂಡು ಹೋಗಿ ನಮ್ಗೆ ಎಷ್ಟು ಬೇಕಷ್ಟು ತೋರ್ಸ್ಕೊಂಡ್ರ ಆತ ಈ ಅಪರಂಜಿ ಮೇಲೆ ಇಷ್ಟು ಕರ್ಮ ತೋರ್ಸಕತ್ತೀರಿ ಅಂದ್ಮೇಲೆ ನೀವೆಲ್ಲ ಕರೀತೀರ ಅಲ್ಲಿಗೆ ಬಿಡ್ತೀರಿ ಹೊಟ್ಟೆಪ್ಪ ಬೋರ್ ಅದಕ್ಕೆ ಯಾಕ ಆಯ್ತು ಅಂದ್ರೆ ನಮ್ಮ ಕೆಲಸ ಗ್ಯಾರಂಟಿ ಆದಂಗ ಆಯ್ತು ಇದಾಗ ಖುಷಿಯಾಗ ಪರೈತ ಲಸ್ಸಿ ಹಾಕಿ ವೇಸ್ಟ್ ಮಾಡಿದ್ರು ಕುಡ್ದಾರ ನಡಿ ಈ ಖುಷಿಯಾಗ ಲಸ್ಸಿ ಅನ್ನೋದು ಮರ್ತಾ ಬಿಟ್ಟಿದ್ದೀವಿ ಹೋಗೋಣ ಬಾಬಾ ಬಾಬಾ ಸ್ಟಿಂಗ್ ಕೊಡೋಣ ಸ್ಟಿಂಗು ಕೆಮಿಕಲ್ ಜಾಸ್ತಿ ಫ್ರೆಶ್ ಆಗಿ ಲಸ್ಸಿನ ಕೊಡಮ್ಮ ದೇಶಿ ತಾಯಿ ಬರ್ಬೇಕು ನಡಿ ಬಾ ಎಲ್ಲರಿಗೂ ಮುಟ್ಟಿದ್ದವ್ರಿ ಓಂ ತದೇವಗ್ನಂ ಸುವಿನಂ ತದೇವ ತಾರಾವರಂ ಚಂದ್ರವರಂ ತದೇವ ವಿದ್ಯಾವರಂ ದೇವರಂ ತದೇವ ಸುಸಾಂಬಧೇ ನಮ ಪಾರ್ವತೀಪದೇಶ್ವರ ಹರ ಹರ ಮಹಾದೇವ ಶ್ರೀ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ
ಊಟ ಮಾಡೋಣ ನಡೀರಿ. ಸುರಕ್ಷಿತವಾಗಿ ಮುಗಿಯಿತು ಅಕ್ಷತೆಯ ಸಂಭ್ರಮ. ಇಂದಿನಿಂದ ಶೋಭಾ ಶೇಖರರ ನವ ಜೀವನ ಪ್ರಾರಂಭ. ಶೋಭಾ, ತೋಟದ ಸೌಂದರ್ಯದ ಹಿಂಬದಿಯಲ್ಲಿ ಪವಡಿಸಿದ ಕೇಶ ರಾಶಿಗಳ ಆಕರ್ಷಣೆಯ ಶಕ್ತಿ ಮುತ್ತಿಗೆ ಹಾಕಿತು ಈ ರುದ್ರಗೌಡನ ಸುತ್ತಲೂ. ಆ ಶೃಂಗಾರ ರಾಶಿಯನ್ನು ಸೆರೆ ಹಿಡಿಯಬೇಕೆಂಬ ಸುಲಭ ಯುಕ್ತಿಯೊಂದು ಮದ್ಯಪಾನದಲ್ಲಿ ಬಂಧಿಸಿತು ಶೇಖರನನ್ನು. ತಂದಿತು ಗೆಲುವಿನ ಸಂದೇಶವನ್ನು. ಯಾರು ಅರಿಯರು ಈ ಮುತ್ಸದ್ದಿ ರುದ್ರಗೌಡನ ಉಪಾಯವನ್ನು. ಇದು ಪ್ರಥಮ ರಾತ್ರಿ. ಈ ಪ್ರಥಮ ರಾತ್ರಿ ಅಂದ್ರೆ ವಿಶೇಷ ದಿನ. ಈ ದಿನ ಶಾಶ್ವತ ಹೀಗೆ ಇರ್ಬೇಕಿರೋದೇ ನಮ್ಮ ಆಸೆ. ಅಷ್ಟೇ ಅಲ್ಲ, ಹಸು ಹಾಕೊಂಡು ಹಾಲು ಕೂಡ ಕೊಡ್ತಾರೆ. ತೆಗೆದುಕೊಳ್ಳಿ, ಈ ಹಾಲನ್ನ ಕುಡಿ. ಪೌರ್ಣಮಿ ವೇಳೆಯಲ್ಲಿ ಬೀಸುವ ತಂಗಾಳಿ ಆನಂದದಿಂದ ನರ್ತಿಸುವ ವೃಕ್ಷಗಳ ಸಂತೋಷ. ಆಲಿಸು. ಆ ಪೂರ್ಣಿಮೆ ವಿರುಳಿನಲ್ಲಿ ಪೂರ್ಣ ತಂಗಣದ ವಿಲಾಸ. ಬೀಸುವ ತಂಗಾಳಿ ಆನಂದದಿಂದ ನರ್ತಿಸುವ ವೃಕ್ಷಗಳ ಸಂತೋಷ. ಆ ವಿಶ್ವಕರ್ಮ ಲೋಕದಲ್ಲಿ ಕಾಣುವ ಆ ನೀರೋಟ ಅದೆಷ್ಟು ಸುಂದರವಾಗಿದೆ ಶೋಭಾ. ನೋವು ನಲುಗಳನ್ನು ಮಿಶ್ರ ಮಾಡಲು ವಿಶ್ರಾಂತಿಲ್ಲದೆ ಇರುತ್ತವೆ ಅವೆಲ್ಲರೂ. ಸುಖ ದುಃಖಗಳು ಸಾಕೆಂದು ಸಾಗಬೇಕೆಂದು ಸಂಗಾತಿ ಕೈಯಲ್ಲಿ ಅಮೃತವನ್ನು ಕೊಟ್ಟು ಹೃದಯಗಳೆರಡನ್ನು ಧರಿಸುವ ಈ ರಾತ್ರಿ ನವದಂಪತಿಗಳಿಗೆ ಶಿವರಾತ್ರಿ. ಶೋಭಾ, ನೋಡಲ್ಲಿ ಬಾಳ ಸಂಗಾತಿಯ ಬೈಕೆಯನ್ನು ಮಗ್ಗನ್ನು ಅರಳುವುದನ್ನು ಇಜ್ಜಿನಿಂದ ನೋಡುತ್ತವೆ ಆಗಾಸದ ತಾರೆಗಳು. ನುಡುಗುವ ನಿನ್ನ ನುಡಿಯನ್ನು ಕೇಳಬೇಕೆಂದು ಅಲಗಾಡಿ ನಿಶಬ್ದವಾಗಿ ನಿಂತಿವೆ ಸ್ತಂಭಗಳು. ಅನುರಾಗ ಸಂಗಮಕ್ಕೆ ಸ್ವಾಗತ ಬಯಸುತ್ತವೆ ನೀ ಮುಡಿದ ಮಲ್ಲಿಗೆ. ಸ್ಮಂದ ಸ್ಮಿತಿ ಮಕರಂದ ಹೀರಲು ಆತರ ಪಡಿತಿದೆ ಈ ನಲ್ಲನವನು. ಆ ಸೃಷ್ಟಿಸಕರ್ತ ಸೌಂದರ್ಯವನ್ನು ಸಭಬೇಕು ಅಂತ ಯಾವುದೇ ಕಾದು ಕೊಟ್ಟಿರ್ತೇವೆ. ಅಂದಾಗೆ ಈ ಐಶ್ವರ್ಯ ಕೂಡ ಆ ಸೌಂದರ್ಯನ ಹೊಗಳಿದ್ರೆ ಎಷ್ಟು ಕಡಿಮೆ ನಾಡಿವೆ. ಇಪ್ಪಟ್ಟ ಪಟ್ಟಿನ ಪಡಿಬೇಕಾದ್ರೆ ನಾನು ಕೂಡ ಪುಣ್ಯ ಮಾಡಿದ ಸ್ವಾಮಿ, ಪೂರ್ತಿನ ಪುಣ್ಯ ಮಾಡಿದ್ದೇನೆ. ಶುಭ, ಈ ನಿನ್ನ ಕೈ ಹಿಡಿದು ಬಾಳುವ ಜೀವನ ನನ್ನ ಸೋದರಮನ ಔದಾರ್ಯ ಅನುಕಂಪವೇ ಕಾರಣ. ಆ ಕಾರಣಿ ಪುರುಷನನ್ನು ಮರೆಸದಿದ್ದರೆ ನರಕ ಸೇರುವುದು ಸತ್ಯ. ಹೌದ್ರಿ, ಬಾಳ ಹುಟ್ಟಿಕೆ ಏನು ಬಂದ್ರು ಅದು ನಾವೆಲ್ಲ ಎದುರಿಸಿ ನಡಲೇಬೇಕಾಗುತ್ತಿದೆ. ಯಾಕಂದ್ರೆ ತಕ್ಕ ಸಮಯ ಬಂದಾಗಲೇ ಅಂತ ಭವ್ಯ ಭಾವನೆ ಬಂದಾಗ ನಡಿಲೇಬೇಕಾಗಿವೆ ನಾವು. ಅಲ್ಲವೇ ಈ ಪರದೇಶಿ ಪತಿಯನ್ನು ಪಾಲನೆ ಮಾಡಿ ಅರಸನಂತೆ ವಿರಾಜಿಸಲೆಂದು ಸಾಕಷ್ಟು ಆಸ್ತಿ ಸಂಪಾದಿಸಿದ್ದಾರೆ. ಅವರ ಗುಣ ಸಾರ್ಥಕ ಮಾಡಬೇಕು, ಅದು ನಮ್ಮ ಆದ್ಯ ಕರ್ತವ್ಯ. ಯಾವ ಕಾಲಕ್ಕೂ ನೀನು ಅವರ ಮನಕ್ಕೆ ನೋವಂತೆ ನಡೆದುಕೊಳ್ಳಬಾರದು. ಉತ್ತಮ ಗೃಹಿಯಾಗಿ ಈ ಮನೆ ಕೀರ್ತಿಯನ್ನು ಬೆಳಗಬೇಕು. ಆಯ್ತು, ನಿಮ್ಮ ಮಾತಂತೆ ನನ್ನ ಮನೆಯ ಕೀರ್ತಿ ಬೆಳೆಸೋ ಜೊತೆಗೆ ನಮ್ಮ ಮನೆಗೆ ಯಾವ್ದು ನೋವುಗಳಂತೆ ನೋಡಿಕೊಳ್ತೇನೆ ಅಷ್ಟೇ. ಅಷ್ಟೇ ಅಲ್ಲ, ನಾನೊಬ್ಬಳು ಪವಿತ್ರವಾದ ಧರ್ಮ ದಾರಿ ಅಂತ ನಿಮಗೆ
ನನಗೆ ಗೊತ್ತು ಶೋಭಾ, ನೀನು ಬೆಳೆದ ವಾತಾವರಣದಲ್ಲಿ ಸೇವೆ ಸಹಾನುಭೂತಿ ತುಂಬಿದೆ ಎಂಬ ನಂಬಿಕೆ ನನಗಿದೆ. ಇದನ್ನು ನಾನು ಮದುವೆಗಿಂತ ಮುಂಚೆನೆ ತಿಳಿದುಕೊಂಡು ಬಂದಿದ್ದೇನೆ. ಅಂದಹಾಗೆ ನನ್ನ ಮಾತಾಡೋರಿಗೆ ತಮಾಷೆ ಮಾಡ್ತಾ ಇದ್ದೀರಾ? ಇಲ್ಲ ಶೋಭಾ, ನಿನ್ನ ಕೈ ಹಿಡಿದು ಬಾಳುವ ಈ ಜೀವನ ಉಸಿರು ಆನಂದ ಆಚಾರ ವಿಚಾರೇ ಕಾರಣ. ಆದರೆ ನಯ ನುಡಿಗಳೇ ನಮ್ಮಿಬ್ಬರ ಮೊದಲ ಅಡಿಗೆ. ಅಂದ್ರೆ ನಮ್ಮ ಆನಂದನ ನಿಮಗೆ ಮದುವೆಯಿಂದ ಪರಿಚಯ ಇತ್ತ? ನೀವು ಇಬ್ಬರ ಪರಿಚಯ ನೋಡ್ತಾ ಇದ್ರೆ ಆತ್ಮ ಸ್ನೇಹಿತರಂತ ಕಾಣಿಸುತ್ತಾ ಇದೆ. ಶೋಭಾ, ಗುರಿ ಆತ್ಮ ಸ್ನೇಹಿತಲ್ಲ, ಈ ಆತ್ಮನ್ನು ರಕ್ಷಿದ ಮಹಾತ್ಮ ಅವನ ಗುಣವನ್ನು ಸಾವಿನ ತುದಿಯಲ್ಲಿ ನಿಂತಾಗ ಸಂತೋಷ ಸಾಗರದಲ್ಲಿ ನೂಕಿದ ಸತ್ಪುರುಷ. ಅವನ ಗುಣವನ್ನು ಒಳಗಬೇಕಾದರೆ ಅದಕ್ಕೆ ಹೌದೇ? ಅಂದಹಾಗೆ ಅದೇ ಎಲ್ಲ ಗುಣ ತಕ್ಕಂತೆ ಇರಬೇಕಾಗುತ್ತೆ ಸ್ವಾಮಿ. ಹೋಗಲಿ, ಯಾವಾಗಲೂ ನಿಮ್ಮ ಸದಾ ಹೀಗೆ ಇರ್ತೀರ ಅಂದ ಮೇಲೆ ನಿಮ್ಮಂತ ಭವನ ಕಟ್ಟಿಕೊಂಡಿದ್ದು ನನ್ನ ಗೊತ್ತಿಲ್ಲ. ಅಂದಾಗೆ ಸದಾ ಧರ್ಮ ದೇವತೆಯಾಗಿ ನಿಮ್ಮ ಪಾದ ದೇಹದಲ್ಲಿ ಇರಬೇಕೆಂದ್ರೆ ನನ್ನ ಆಸೆ. ಶೋಭಾ, ಈಗ ನೀಡಿದ ನನ್ನ ನಿರೂಪಣೆ ನಾನು ಕೇವಲ ಒಂದೇ ನಿಮಿಷದಲ್ಲಿ ಇರಲಿಕ್ಕೆ ಕೊಲೆ ಮಾಡುವನ ನಿರ್ಧಾರವನ್ನು ಬದಲಿಸಿಕೊಳ್ಳಿ. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರವನ್ನು ಬದಲಿಸಲು ಬಲು ಕಷ್ಟ. ಅಷ್ಟೇ ಸುಲಭವಾಗಿ ಸಾವಿನ ಸುಳಿಯನ್ನು ಸೋಲಿಸಿ ಮಾತಿನ ಬಾಣ ಬಿಟ್ಟು ನನ್ನನ್ನು ಬದುಕಿಸಿದ. ಅವನ ಜಾಣ್ಮೆಯನ್ನು ಒಳಬೇಕಾದ್ರೆ ಆಗ ತಕ್ಕ ಶಬ್ದ ಸಿಗಲಾರದು ಶೋಭಾ. ಅಂದ್ರೆ ನೀವು ಕೂಡ ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀರಾ? ಯಾಕೆ ಮಾಡಿಕೊ ಅಂತ ನಾನು ಕೇಳಬಹುದು ನಿಮ್ಮ? ಗರಿಷ್ಠ ಗುರಿಯನ್ನು ಸಾಧಿಸಬೇಕೆಂದು ನನಗೆ ಶ್ರಮಪಟ್ಟ ನನಗೆ ಅರಿಷ್ಟ ಬರೆದಾಗ ಪ್ರತಿಷ್ಠೆಗೆ ಪಾತ್ರನಾಗಿದೆ. ಪದವಿಯಲ್ಲಿ ಫೇಲ್ ಆಗಿ ನಿಶ್ಚಲ ಮುಖ ತೋರಿಸಬಾರೆಂದು ನಿರ್ಧಾರ ಮಾಡಿ ವಿಷ ಕುಡಿಯುವುದಲ್ಲಿ ಅಷ್ಟರಲ್ಲಿ ಆನಂದ ಬಂದು ಆತ್ಮಸ್ಥೈರ್ಯ ತುಂಬಿ ನಿನ್ನೆದುರು ನಿಲ್ಲಿಸಿದ್ದಾನೆ. ಹೌದು ಸ್ವಾಮಿ, ನೀವು ಮಾತು ಸತ್ಯ ಇಲ್ಲ. ಬಾಳೆಯಲ್ಲಿ ಎಂತ ಕಷ್ಟ ನಷ್ಟಗಳು ಬಂದ್ರು ಧೈರ್ಯದಿಂದ ಎದುರಿಸಬೇಕು. ಆಕೆಯನ್ನ ಆತ್ಮಹತ್ಯೆ ಮಾಡಿಕೊಂಡ್ರೆ ಪ್ರಯೋಜನವಿಲ್ಲ. ನಮ್ಮ ಸಂಸ್ಥಾನದಲ್ಲಿ ಎಂತ ಬಿರುಗಾಳಿ ಬೀಸಿದ್ರು ಏನು ಅಂತ ಎತ್ತಿ ತೋರಿಸಬೇಕು. ಇನ್ನೊಮ್ಮೆ ಆ ಕಾರ್ಯಕ್ಕೆ ಕೈ ಹಾಕುದ್ರಂತ ಅವನಿಗೆ ಪ್ರಮಾಣ ಮಾಡಿ ಹೇಳಬೇಕು ನೀವು. ಸಮನ ಅಭಿವೃದ್ಧಿ ಸಂಗಾತಿ ನಾಡಲ್ಲಿ ಸಂಕಟ ಬಂದರೂ ಸಂತೋಷವಾಗಿ ಸಮನಾಗಿ ಸೇರಿಸಿ ಸುಲಭವಾಗಿ ಜೀವಿಸಿಕೊಳ್ಳಬಹುದು ಶೋಭಾ. ಈ ನಿನ್ನ ನುಡಿಯನ್ನು ಆಲಿಸಿದಾಗ ಜೀವನವೇ ಹೊಸ ಜೀವನವೇ ಪಾದದಲ್ಲಿ ಸೂಚಿಸುತ್ತದೆ. ಗಡಿ ನಮ್ಮ ಜೀವನ ಹೊಸದಾಗಿ ನಡೆತಿರ್ಬೋದು ನಿಜ. ಹಾಗೆ ನಾನು ಕೂಡ ನನ್ನ ಬಾಯಲ್ಲಿ ಎಂತ ಕಷ್ಟ ಬಂದರೂ ಧೈರ್ಯ ಎನಿಸುತ್ತೆ ಅಂತ ನಾನೊಬ್ಬಳು ಗರಿತಿಯಾಗಿ ಈ ಗುರಿ ಸಾಧಿಸುತ್ತೆ ಅಂತ ನಿಮಗೆ ಮಾತು ಕೊಡ್ತೀವಿ. ಹೆಣ್ಣು ನಾರಿಯಾಗಿ ಬದುಕುವ ಮಾಡಿ ಈ ನಾರಿಯಾಗಿ ಸಮಾಜದಲ್ಲಿ ಬಾಳಿ ಬದುಕುತ್ತೇನೆ ನಾನು. ಶೋಭಾ ಐಚ್ ಆದಾಯವೇ ಬದುಕಿನ ಔತಣ, ಔದಾರ್ಯವೇ ಆಶ್ಚರ್ಯ ಐಶ್ವರ್ಯ, ಐಕ್ಯತೆಯೇ ಏಳಿಗೆ ಹೇಳು, ಜಗದ ತೊಡಗಳೇ ನೈವಿನ ನೈವೇದ್ಯ. ಇದನ್ನು ಪ್ರತಿಯೊಬ್ಬರು ಅರ್ಥಿಕೊಂಡಾಗಲೇ ತಿಳಿದುಕೊಳ್ಳುವುದು ಸಂಸಾರ ನಮ್ಮ ಬಾಳ ಸಮಾಸವಾಗಿ ಸುಖವಾಗಿ ಹೀಗೆ ಸಾಗಬೇಕೆನ್ನೋದೇ ನನ್ನ ಆಸೆ ಅಲ್ಲ. ನನ್ನ ಪ್ರಣಯ ರಸ. ಶಶಿ, ಸಸ್ಯಗಳಿಗೂ ಜೀವ ಇದೆ ಎಂದು ಜಗತ್ತಿಗೆ ತೋರಿಸಿದ ಆ ಜಗದೀಶ ಚಂದ್ರ ಬೋಸರಿಗೆ ಈ ಜಗದ ಸೃಷ್ಟಿ ಸೌಂದರ್ಯದಲ್ಲಿ ಅದೆಂತ ಆಸಕ್ತಿ. ಶಶಿ, ಆ ಸುಂದರವನ ಸಿರಿಯ ಮೇಲೆ ಪವಡಿಸಿದ ಸೂರ್ಯ ರಶ್ಮಿಯ ಪ್ರಕಾರ ಪ್ರತಾಪದಲ್ಲೂ ಎಂತ ಹಂತವನ್ನಿಟ್ಟಿದ್ದಾನೆ ಆ ವಿಶ್ವನೇತ್ರ. ಆ ಶಶಿ ನೋಡಲಿ, ಆ ಮರದ ಮೇಲೆ ಕುಳಿತ ಶುಕ ಬಿಕಗಳ ಸಮರ್ಪಕ ಈ ಜೋಡಿಯನ್ನು ನೋಡಿ ಕಂಬದ ಹಾಡಿನ ಸಂಚಲನವನ್ನಿಯುತ್ತಿದೆ. ಶಶಿ, ಈ ಸಲ್ಲಲಿತ ಸೊಬಗನ್ನು ನೋಡುತ್ತಾ ನಿಂತರೆ ನಿನಗೆ ನೆನಸುತ್ತದೆ ಶಶಿ? ಓ, ಮೌನ ಬೇಕಾದೆ ಶಶಿ, ನಾಚಿಕೆ. ನೋಡಿ, ಈ ಜಾತ್ರೆ ಅಂತ ನಿರ್ಮಿಸಿದ ಈ ವನವನ್ನು ನೋಡುತ್ತಾ ನಾನು ಮೂಕ ಹಕ್ಕಿಯಾಗಿ ಬಿಟ್ಟಿದ್ದೆ. ಈ ನಿಮ್ಮ ಬಾಂಧವ್ಯ ನನ್ನನ್ನು ಬಂಧಿಸಿ ಬಿಟ್ಟಿದೆ ಸ್ವಾಮಿ. ಮಧು ಚಂದ್ರವನ್ನ ಆಶಿಸಿ ಮಧು ಪರ್ಕವನ್ನೊಳಿಸುವ ಈ ನಿಸರ್ಗದ ಸೌರಭವು ನುಂಡು ನಲಿದಾಡುವ ಈ ನಿನ್ನ ನಲ್ಲನ ಆನಂದದಿ ತೇಲಾಡುತ್ತಿವೆ ವರ್ಣನೆ ಹಲೆಗಳು. ಶಶಿ, ನಿನ್ನ ಮನದಲ್ಲಿ ಮೂಡುವ ಮೂಕ ಭಾವನೆಗಳು ಹೇಳಬಾರದೇಕೆ?
ನನ್ನ ಹೃದಯ ಮಂದಿರದಲ್ಲಿ ಆಲಂಗಿಸಿ ನನ್ನನ್ನು ಸತಿ ಎಂದು ಸ್ವೀಕರಿಸಿಕೊಂಡಿರಲ್ಲ. ನೀವೇ ತುಂಬ ಒಳ್ಳೆಯವರು. ನಿಮ್ಮನ್ನು ಪಡೆದ ನಾನು ಧನ್ಯರು. ಒಲವು ತುಂಬಿದ ಈ ಚೆಲುವೆಗೆ ಒಡೆಯನಾಗುವ ಭಾಗ್ಯ ಪಡೆದದ್ದು ನನ್ನ ಅದೃಷ್ಟವೂ. ಶಶಿ, ಈ ನಮ್ಮ ಬಾಳಿಗೆ ಆಶಾದೀಪವನ್ನಚ್ಚಿ ಹೊಸ ಬೆಳಕು ಚೆಲ್ಲಿದ ಚಕೋರಿ ನೀನಲ್ಲವೇ ಶಶಿ? ಸ್ವಾಮಿ, ಈ ಬೆಳದಂಗಳ ಚೆಲುವ ಹುಣ್ಣಿಮೆಯಂತೆ ಈ ಮನೆಗೆ ನಾನು ಕರೆದುಕೊಂಡು ಬಂದು ಸತಿಯನ್ನಾಗಿ ಸ್ವೀಕರಿಸಿಕೊಂಡಿದ್ದೀರಾ. ನಿಮ್ಮ ಪಾದ ಸ್ಪರ್ಶವೇ ನನಗೆ ದೇವರು. ನಿಮ್ಮನ್ನು ಪಡೆದು ನಾನೇ ಧನ್ಯರು. ಶಶಿ, ನಿನ್ನ ಸುಖ ಸಂಭ್ರಮವನ್ನು ನೋಡಲು ತಂದೆ ತಾಯಿಗಳು ಇಲ್ಲವೆಂದು ದುಃಖಿಸುವೆಯಾ? ಅವರ ಪ್ರೀತಿಯ ರೂಪವಾಗಿ ನಿನ್ನ ಸೋದರ ಮಾವನಿಲ್ಲವೇ, ಸಹೋದರ ಶೇಖರನಿಲ್ಲವೇ? ಅದಲ್ಲದೆ ಇನ್ನೊಂದು ಜೀವ ನಿನ್ನೆದುರಿನಲ್ಲಿ ನಾನು ನಿಂತಿಲ್ಲವೇ ಶಶಿ? ಸ್ವಾಮಿ, ತಂದೆ ತಾಯಿಗಳನ್ನು ಕಳೆದುಕೊಂಡ ನಾನು ನಿಮ್ಮ ಮನೆಗೆ ಸತಿಯಾಗಿ ಬಂದು ನಿಮ್ಮ ಪಾದ ಸೇವೆ ಮಾಡ್ತಾ ಇದ್ದೇನೆ. ಅದೇ ನನ್ನ ಪುಣ್ಯ. ಆದರೆ ಯಾರು ಇಲ್ಲ ಅಂತ ಕೊರಗು ನನ್ನ ಮನಸ್ಸಿಗೆ ತುಂಬಾ ಚುಚ್ಚುತ್ತಿದೆ. ಶಶಿ, ಏನೇನೋ ಕಲ್ಪನೆ ಮಾಡಿಕೊಂಡು ಸಲ್ಲದ ಶಬ್ದಗಳನ್ನು ಬಳಸುವೇಕೆ? ನಿನ್ನ ಯೋಗ್ಯತೆ ಅಳತೆ ಮಾಡಬೇಕಾದದ್ದು ನಾನು. ಅದನ್ನು ಆಗಲೇ ತೂಕ ಮಾಡಿ ಬೆಲೆ ಕಟ್ಟಲಾಗದೆ ಹೃದಯದಲ್ಲಿ ಹಾಗೆ ಬಚ್ಚಿಟ್ಟಿದ್ದೇನೆ ಶಶಿ. ಶಶಿ, ಈ ಪ್ರಶಾಂತವಾದ ಸ್ಥಳಕ್ಕೆ ಬಂದಾಗ ಉಲ್ಲಾಸದ ರಸಭರಿತ ವಿಷಯಗಳನ್ನು ಚರ್ಚಿಸುತ್ತಾ ಕುಳಿತರೆ ಏನೋ ಒಂದು ಹೊಸ ಚೈತನ್ಯ ಪಡೆದಂತಾಗುತ್ತದೆ ಅಲ್ಲವೇ? ಈ ನಮ್ಮ ಇಂದಿನಿಂದ ಹೊಸ ಜೀವನ ಚೈತನ್ಯಕ್ಕೆ ಹೊಸ ಹೊಸ ಬಯಕೆಗಳು ಬರುವುದು ನಿಜ. ಆದ್ರೆ ಈ ಬಯಕೆಗೆ ಯಾವ ತೊಂದರೆ ಆಗದಂತೆ ನೋಡಿಕೊಳ್ಳಲಿ ಆ ದಿನಕರ. ಶಶಿ, ಎಲ್ಲಿ ಒಲವಿನ ಭಕ್ತಿ ನೆಲೆಗೊಂಡಿರುತ್ತದೆಯೋ ಅಲ್ಲಿ ಪರಮೇಶ್ವರನ ನಿಲಯಿರುತ್ತದೆ. ಸತಿ ಪತಿಯರ ಸುಪ್ರೇಮ, ಆ ದಿನಕರ ಪ್ರೀತಿಸುವ ಸುಂದರ ಸಂಸಾರ. ನಿಜ. ಆದರೆ ಆ ದೇವರು ಅದೇನು ಹೇಳು ಶಶಿ? ಏನೂ ಇಲ್ಲ ಶಶಿ, ಅದೇನು ಹೇಳಬೇಕಂದ್ರೆ ಧೈರ್ಯವಾಗಿ ಹೇಳು. ಸ್ವಾಮಿ, ನಿಮ್ಮ ಶ್ರೇಷ್ಠ ಸ್ವಭಾವ ಇವೆಲ್ಲವನ್ನು ನೋಡಿ ನಾನು ಮೂಕಳಾಗಿ ಬಿಟ್ಟಿದ್ದೇನೆ. ನಿಮ್ಮ ಸ್ವಭಾವದ ಮುಂದೆ ನನ್ನ ಕತೆ ಹೇಳೋದಕ್ಕೆ ನನಗೆ ಇಷ್ಟವಿಲ್ಲ. ದಯವಿಟ್ಟು ಅದನ್ನು ಮಾತ್ರ ಯಾವ ಕಾಲಕ್ಕೂ ಕೇಳಬೇಡಿ. ಆಯ್ತು ಶಶಿ, ನಿನ್ನ ಸಂತೋಷವೇ ನನ್ನ ಸಂತೋಷ. ಶಶಿ, ಈ ಪ್ರಕೃತಿ ಮಡಿಲಲ್ಲಿ ನಿಂತಾಗ ಮನದ ಬಯಕೆಗಳು ಪಕ್ವವಾಗಿ ಪಕ್ಷಿಯಂತೆ ವಿಶಾಲವಾಗಿ ಹರಡಬೇಕಿಸುತ್ತದೆ ಅಲ್ಲವೇ? ಹಾಗಾದ್ರೆ ನಿಮ್ಗೆ 2 ರೆಕ್ಕೆ ಕಟ್ಟುಕೊಳ್ಳಿ. ಆವಾಗ ಹೇಗ್ ಬೇಕು, ಯಾವಾಗ ಎಲ್ಲಿ ಬೇಕಾದ್ರೂ ಹಾರಾಡ್ಬೋದು. ಶಶಿ, ನೀವು ಅಂದ್ರೆ ರೆಕ್ಕೆ ಇಲ್ಲದ ಹಾಗೆ ಆಕಾಶಕ್ಕೆ ಚುಂಬಿಸುವೆ. ತುಂಬಾ ರಸಿಕರು ನೀವು. ಹೌದಾ? ಹಾಗಾದರೆ ಇಂದಿನ ಕಾರ್ಯಕ್ರಮವು ಬರೀ ಮಾತಿನಲ್ಲಿ ಸರಿ ಮಾಡೋಣವೇ ಅಥವಾ ಇನ್ನೇನಾದರೂ? ಮತ್ತೇನ್ ಬೇಕು ನಿಮ್ಗೆ? ಕುಡಿಯಲಿಕ್ಕೆ ಹಾಲೇನಾದ್ರೂ ತರಬೇಕಾ? ಸಮ್ಮಿಲನ ಹವ್ವನಕ್ಕೆ ಮುಂಚೆ ಬೇಕೆನಗೆ ನಿನ್ನ ತುಂಬಾ ರಸಿಕರಪ್ಪ ನೀವು. ಈ ವನ ತುಂಬಿದ ವನ ದೇವತೆ ನಿಮ್ಗಾಗಿ ಕಾದು ಕುಳಿತಿದ್ದಾಳೆ. ತುರ್ತು ರೋಗಿಯ ತಪಾಸಣೆಗಾಗಿ ಕಾಂಪೌಂಡರ್ ರವಿಕುಮಾರ್ ಹೇಳಿ ಕಳಿಸಿದ್ದಾರೆ. ನನ್ನಿಂದ ವಿಳಂಬವಾದರೆ ರೋಗಿಯನ್ನು ಉಳಿಸಿಕೊಳ್ಳಲಾಗದು. ವಿಜಯ್, ಬೇಗ ಹೋಗೋಣ, ಬಾ ನಡಿ ಹೋಗೋಣ. ಆನಂದ್, ಈಗ ನನ್ನಿಂದ ಹೋಗಲು ಆಗದು ಆನಂದ್. ನಾನಿನ್ನು ರಜೆಯ ಮೇಲಿದ್ದೇನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಜವಾಬ್ದಾರಿ ಯಾರು? ಜಗದ ರಕ್ಷಕನಾದ ಆ ಪರಮೇಶ್ವರ. ನೋಡಿ ವಿಜಯ್, ಕರ್ತವ್ಯ ನಿಷ್ಠ ವ್ಯಕ್ತಿಗಳನ್ನು ಕಾಪಾಡುವುದೇ ಆ ಕರ್ತನ ಮೂಲ ಕಸುಬು. ಹೌದು ರೀ, ಆನಂದ್ ಹೇಳ್ತಿರೋ ಮಾತು ಸತ್ಯವಿದೆ. ಹೋಗ್ರಿ, ಆದಷ್ಟು ಬೇಗನೆ ಜೀವ ಹೋಗುತ್ತಿರುವ ಆ ಜೀವಕ್ಕೆ ನೀವು ಉಳಿಸಲೇಬೇಕು. ಹೋಗ್ರಿ, ಆದಷ್ಟು ಬೇಗನೆ ಹೋಗಿ ಆ ಜೀವವನ್ನು ಉಳಿಸಿ. ಶಶಿ, ಬೇಡ ರೀ, ತಮಾಷೆಗಾಗಿ ಈ ನಿಮ್ಮ ಕರ್ತವ್ಯಕ್ಕೆ ಕಪ್ಪು ಚುಕ್ಕಿ ತಂದುಕೊಳ್ಳಬೇಡಿ. ಹೋಗ್ರಿ, ಆದಷ್ಟು ಬೇಗನೆ ಹೋಗ್ರಿ. ಶಶಿ, ಬಿಡುವಿಲ್ಲದೆ ಬರುವ ಇಂಥ ರೋಗಿಗಳು ದಿನಕ್ಕೆ 100. ಬರೀ ಇವರ ಸೇವೆ ಮಾಡುತ್ತಾ ಕುಳಿತರೆ ನನ್ನದೇ ಆದ ಕೆಲವು ಅವಕಾಶ ಬೇಡವೇ? ಶಶಿ, ಇಂದು ನಮ್ಮಿಬ್ಬರ ಮಿಲನವಾದ ಮೊದಲನೇ ದಿನ. ಈ ದಿನದ ಸರಸ ಸಲ್ಲಾಪವನ್ನು ನಿಲ್ಲಿಸಿ ನಿನ್ನ ಮನ ನೋಯಿಸಲು ನನಗೆ ಇಷ್ಟ ಇಲ್ಲ ಶಶಿ, ಇಷ್ಟ ಇಲ್ಲ. ಹೌದು ರೀ,
ಜೀವಕ್ಕೆ ನೀವು ಆದಷ್ಟು ಬೇಗನೆ ಜೀವ ಕೊಡಲೇಬೇಕು. ಮಡದಿಯನ್ನು ಸಂತೃಪ್ತಗೊಳಿಸೋದ್ರಲ್ಲಿ ನಿಮ್ಮ ಕರ್ತವ್ಯವನ್ನು ನೀವು ಮರಿತಾ ಇದ್ದೀರಾ. ಬೇಡರಿ, ಜೀವ ಹೋಗುತ್ತಿರುವ ಆ ಜೀವಕ್ಕೆ ನಮಗೆ ಶಾಪ ತಟ್ಟಲೇಬಾರ್ದು. ಆದಷ್ಟು ಬೇಗನೆ ಹೋಗಿ ನೀವು ಕಾಪಾಡಲೇಬೇಕು. ಶಶಿ, ಸಮರಸಯುಕ್ತನಾದ ಈ ಸುಸಮಯವನ್ನು ಬಿಟ್ಟು ಹೋಗಲು ಯಾರಿಗೆ ತಾನೇ ಸಾಧ್ಯ ಶಶಿ? ಹೌದು ರೀ, ಸಮರಸ ಜೀವಕ್ಕೆ ಸಮಾಗಮ ಎರಡೂ ಇರುತ್ತವೆ. ಆದರೆ ಜೀವ ಹೋಗುತ್ತಿರುವ ಆ ಜೀವಕ್ಕೆ ನಮ್ಮ ಜೀವನಕ್ಕೆ ಯಾವತ್ತೂ ಶಾಪವಾಗಬಾರ್ದು. ಅವರ ಜೀವ ಉಳಿಯಲೇಬೇಕು. ಹೋಗ್ರಿ, ಆದಷ್ಟು ಬೇಗನೆ ಹೋಗಿ ಆ ಜೀವ ನೀವು ಉಳಿಸ್ಲೇಬೇಕು. ಆಯ್ತು ಶಶಿ, ನಿನ್ನ ಸಂತೋಷವೇ ನನ್ನ ಸಂತೋಷ. ಸಂತೋಷ ಈಗಲೇ ಹೋಗಿ ಆ ರೋಗಿಯನ್ನು ರಕ್ಷಣೆ ಮಾಡ್ತೇನೆ. ಸಂತೋಷ ತಾನೆ? ಆನಂದ್, ಇವಳನ್ನು ಮನೆಗೆ ಕರೆದುಕೊಂಡು ಹೋಗು. ನಾನೇನು ಬರಲೇ? ಅತ್ತಿಗೆ, ಗಂಡನ ಪ್ರತಿಷ್ಠೆಯ ಪಥದಲ್ಲಿ ಹೆಂಡತಿಯ ಪಾತ್ರ ಬಹುಮುಖ್ಯವಾದದ್ದು. ಒಬ್ಬ ಉತ್ತಮ ಡಾಕ್ಟರ್ ಹೆಂಡತಿ ರೋಗಿಗಳಿಗೆ ತಾಯಿಯಾಗಿರಬೇಕು. ಒಬ್ಬ ಉತ್ತಮ ಗೃಹಿಣಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಮರ್ಯಾದೆ ಪಡೆದುಕೊಂಡು ಬಂದ ನಮ್ಮ ಮನೆಯ ಮಹಾಲಕ್ಷ್ಮಿ ಅತ್ತಿಗೆ ನೀನು. ಆನಂದ್, ಯಾರೋ ಎಲ್ಲಿ ನರಳುತ್ತಾ ಜೀವ ಹೋಗುತ್ತಿರುವಾಗ ಅವರನ್ನು ಉಳಿಸ್ಬೇಕು ಅಂತ ನೀನು ಅಲ್ಲಿಂದ ಓಡೋಡಿ ಬಂದಿಯಲ್ಲ, ಈ ನಿನ್ನ ಉದಾರ ಗುಣವನ್ನು ನಾವು ಮೆಚ್ಚಲೇಬೇಕು. ಆನಂದ, ನಾವು ಮೆಚ್ಚಲೇಬೇಕು. ಅತ್ತಿಗೆ, ವಿಜಯ್ ಸುಪ್ರಸಿದ್ಧ ಡಾಕ್ಟರ್ನಾಗಬೇಕು. ಅವನ ಏಳಿಗೆ ಈ ನಾಡಿನ ತುಂಬೆಲ್ಲ ಅಪ್ಪಬೇಕೆಂಬುದೇ ನನ್ನ ಬಯಕೆ. ಆನಂದ, ನಿನ್ ಬಗ್ಗೆ ಎಲ್ಲರೂ ಒಳ್ಳೆಯದನ್ನೇ ಹೇಳುತ್ತಾ ಕೇಳಿದ್ದೆ ನಿಜ. ಆದ್ರೆ ಇಂದು ಪ್ರತ್ಯಕ್ಷವಾಗಿ ನಾನೇ ಕಂಡೆ. ಆನಂದ, ಈ ನಿನ್ನ ಭಾವಗೀತೆಗೆ ನಾನಂತೂ ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅತ್ತಿಗೆ, ಈ ಅನುಬಂಧ ಯಾವ ಜನ್ಮದ ಪುಣ್ಯದ ಫಲವೋ ಏನು? ನನ್ನ ಬಯಕೆ ಬೇಡಿಕೆ ಅನುಗುಣವಾಗಿ ಫಲ ನೀಡುತ್ತಾ ಸಾಗಿದ್ದಾನೆ ಆ ಶಿವನು. ಲಕ್ಷಕ್ಕೂ ಹೆಚ್ಚು ಅನಾಥ ಮಕ್ಕಳು ಅವಿದ್ಯಾವಂತರಾಗಿ ತಮ್ಮ ಭವಿಷ್ಯವನ್ನು ಬೀದಿಗಿಟ್ಟಿದ್ದಾರೆ. ಆ ಗುಂಪಿಗೆ ಸೇರಬೇಕಾಗಿದ್ದ ನಾನು ಇಂದು ಸಮಾಜದ ಗಣಿತ ಸ್ಥಾನದಲ್ಲಿ ಬಾಳಲು ಆ ನನ್ನ ಸಾಗು ತಂದೆಯ ದಯದಾಕ್ಷಿಣ್ಯತೆಗೆಮ್ಮ. ಆನಂದ, ನಿಜ, ಹೊಸ ಜೀವನಕ್ಕೆ ಕಾಲಿಡುತ್ತಿರುವ ಚೈತನ್ಯವನ್ನು ಕೊಂಡು ತುಂಬಾ ಸಂತೋಷವಾಗುತ್ತೆ. ಇನ್ನೊಬ್ಬರ ಜೀವ ಹೋಗುತ್ತಿರುವಾಗ ಕಷ್ಟ ಅಂತ ಬಂದವರಿಗೆ ಜೀವ ಉಳಿಸ್ತಿದೆಯಲ್ಲ, ಈ ನಿನ್ನ ಗುಣವನ್ನು ನಾವು ಮೆಚ್ಚಲೇಬೇಕು. ನಿನ್ನ ಹೆತ್ತವರನ್ನು ಸ್ಮರಿಸುತ್ತಾ ನೀನು ಜೀವನ ಸಾಗಿಸ್ತಾ ಇದ್ದೀಯ. ಆದ್ರೆ ನನ್ನ ಹೆತ್ತವರನ್ನು ಶಪಿಸುತ್ತಾ ಬಾರದ ಲೋಕಕ್ಕೆ ನನ್ನ ಜೀವನ ಸಾಗಿಸುವಂತ. ಎತ್ತ ತಂದೆ ತಾಯಿಯನ್ನು ಶಪಿಸುವುದು ಮಾಪಾಪತಿಗೆ. ಎತ್ತವರ ಪ್ರತಿರೂಪವಾಗಿ ಆ ನಿಮ್ಮ ಸೋದರ ಮಾವ ತನ್ನ ಜೀವನವನ್ನೇ ಮುಡುಪಾಗಿಟ್ಟಾನೆ. ಎತ್ತ ತಂದೆ ತಾಯಿ ಸತ್ತರೂ ಸೋದರ ಮಾವನಿರಬೇಕು ಎಂಬ ಸತ್ಯದ ಮಾತನ್ನು ಎತ್ತಿಡಿದ್ದಾರೆ. ಅಂತವರ ಆಶೀರ್ವಾದ ಪಡೆದುಕೊಂಡು ಇಂದು ಈ ಧರ್ಮದ ದೇವರ ಮನೆಗೆ ಸುಸಿಯಾಗಿ ಬಂದಿರುವಂದ ಮೇಲೆ ಇದಕ್ಕಿಂತ ಬಾಗಿ ನೀನು ಬೇಕತ್ತಿಗೆ ನಿನಗೆ. ನಿನ್ನ ಮಾತನ್ನು ಕೇಳಿ ನಾನು ಮೂಕಳಾಗಿ ಬಿಟ್ಟೆ. ಮೂಕಳನ್ನು ಕರೆದುಕೊಂಡು ಹೋಗಿ ರಾಜಾದಿರಾಜನಲ್ಲಿ ಪಟ್ಟಾಭಿಷೇಕ ಮಾಡಿದಂತಾಯಿತು. ನಿಮ್ಮ ಈ ಒಗಟಿನ ಮಾತು ನನಗೆ ಅರ್ಥವಾಗಲಿಲ್ಲ ಅತ್ತಿಗೆ. ಅರ್ಥವಾಗದೆ ಇದ್ರೇನೆ ಒಳ್ಳೇದಾಯ್ತು. ಹೊತ್ತಾಯ್ತು, ನಾವಿನ್ನು ಹೋಗೋಣ ನಡೆ. ಆಗ್ಲಿ ನಡಮ್ಮ, ಹೋಗೋಣ. ಏ ಅಪರಂಜಿ, ನಾ ಇಂದ ಬರಕತ್ತಿನ ಖಬರ ಇಲ್ಲ ನನಗ. ಹಂಗ ಬಂಟಿ ಅಲ್ಲ. ಸುಮ್ಮನೆ ನಾನು ನಾಟಕ ಹೋಗ್ಬೇಕು, ಭಾಳ ಹೊತ್ತಾಗೈತಿ. ಸುಮ್ಮನೆ ಕಣಕ್ ಹೇಳ್ತೀನಿ ನೋಡ್ರಿ. ಬೇಡ, ಇವತ್ತಿನಿಂದ ನೀನ್ ನಾಟಕ ಆಡೋದು ಬೇಡ, ಒಂದು ಬುಕ್ ಆಗೋದು ಬೇಡ, ನೀನ್ ಅಲ್ಲಿ ತನಕ ಹೋಗೋದು ಬೇಡ. ಯಾಕ ಓಸಿ ಅಂತ ಹತ್ತೇನ ಮಕ್ಕಳಿನ ಅವಾಗ ಓಸಿ ಹತ್ತಿದ್ರೆ ಒಂದ್ ವಾರ ಆರಾಮಿದ್ರು ಪಾಪ. ಏನು ಮುಂದ್ವಾರ ಮಂದಿ ನೋಡ್ಕೊಂಡ್ ಕುದ್ರಕಂತ ಮಾಡಿದ್ದೆ. ನೋಡು, ಏನ್ರ ಮಾತಾಡ್ಕಾಟ ಎಡವಟ್ಟು ಮಾಡ್ಬೇಡ. ಯಾಕಂದ್ರ ಹೊತ್ತು ಭಾಳ ಆಗ್ತೈತಿ ನನಗ. ಅತ್ತಿಗೆ ಏನ್ರ ಹೇಳಿ ಕಾಡ್ದಂಗ ಬಂದ್ ಮಾಡ್ಬಿಡಲ್ಲ ಪಟ್ಟನ. ಒತ್ತಾದ್ರೂ ಪರವಾಗಿಲ್ಲ. ಆಗ ಮುತ್ತಿನಂತ ಒಂದು ಮಾತು ಹೇಳ್ತಾನೆ ಅಪರಂಜಿ. ಅವತ್ತೊಂದು ನಾನು ಆಯಾಸ ಇಲ್ಲದ ಕೆಲಸಕ್ಕೆ ಇಂಟರ್ವ್ಯೂ ಕೊಟ್ಟಿದ್ದೆ. ಅವರು ಇವತ್ತು ಆರ್ಡರ್ ಕಳಿಸ್ಯಾರ. ಹೆಂಗೈತಿ ಸಮಾಚಾರ? ಆಯಾಸಿಲ್ಲ ಕೆಲಸ ಎಸ್ ಕಂಪೌಂಡರ್ ಅಂತ. ಎಸ್ ಅಂದ್ರೆ ಇದು ಬರಬ್ರಿ ಐತೋಡ. ಅದು ಸ್ಟ್ಯಾಂಡ್ ಆಗಿಲ್ಲ. ಎಸ್ ಅಂದ್ರ ಸರ್ಕಾರದ ಅಂತ ಈಗ ಅರ್ಥ ಆದಿಲ್ಲ ನನಗ.
ಇದಕ್ಕೆ ಯಾಕೆ ಹಿಂಗ ಖುಷಿ ಖುಷಿಯಾಗಿ ಹಾಳಿಲಿಕ್ಕೆ ಸಕತ್ತೆ ಯಾಕೆ ಸುಮಂಗ್ರೆ ಅಂದ್ರ ನಿನ್ನ ಮನುಷ್ಯನಾಗ ಏನು ಕಂಪೌಂಡರ್ ಕೆಲಸ ಅಂದ್ರೆ ಏನು ಕಾರ್ಪೆಂಟರ್ ಕೆಲಸ ಅಂತ ತಿಳಿದಿದ್ದೇನ? ಅಲ್ಲ ಸಂಬಳ ಎಷ್ಟೈತೆ ಮಾಡಿ ಎಷ್ಟು 1,000. ನಿನ್ನ 1,000 ಸಂಬಳ ನನ್ನ ಸಾಬೂನಿ ಸಾಲಂಗಿಲ್ಲ ದೋಸ್ತ. ಅಂತ ಬರೀ ಹೊಲಸೈತೆ ಅಂದಂಗಾತ್ ನಿನ್ನ ಮೈಯಾಗ. ನೀನ್ ಹಂಗ 3 ದಿನಕ್ಕ 4 ದಿನಕ್ಕ ಸಲ ಸ್ನಾನ ಮಾಡ್ತೀನಿ ಅಂತ ತಿಳ್ಕೊಂಡೆ ಏನು? ನೋಡಪ್ಪ ರಂಜಿ, ಏನೇ ಮಾಡ್ಲಿ 3-4 ದಿನ ಸಲ ಮಾಡಿದ್ರ ಅದು ಆಯಾಸ ಇಲ್ದಂಗೆ ಇರ್ತದ. ಅದಕ್ಕೆ ನಾನು ಏನೇ ಮಾಡ್ಲಿ 3-4 ದಿನಕ್ಕೆ ಒಂದ್ಸಲನೇ ಮಾಡೋದು. 3 ದಿವಸಕ್ಕೆ ಸಲ ಅಂತೇಳಿ ಅದನ್ನ 3 ಸಲ ಏನಂತ ಕೇಳ್ತಿಲ್ಲ. ನಾವಂತೂ ದಿನಲ್ಲೂ 3 ಸಲ ಊಟ ಮಾಡ್ತಿಲ್ಲ ಅಂತ ಹೇಳಿದೆ. ಏನ ನಾನ್ ದಿನ 3 ಸಲ ಅಂದ್ರೆ ಮೆಲ್ಲಕ್ ಬೇರೆ ಕಡೆ ಹೋಗಿತ್ತು ನನ್ನ ಗಾಡಿ. ಬೇರೆ ಕಡೆ ಹೋಗಿತ್ತು 3 ಸಲ ಅಂದಾಗ ಹಂಗೇನೆಲ್ಲ ಪರವಲ್ಲ, ಬಾ ಇಲ್ಲ ಹೋಗಿ ಮದುವೆ ಮಾಡ್ಕೊಂಬಿಡ ಬಾ, ಸುಮ್ಮನೆ ಹಾಕಿತ್ತು. ಇನ್ನೂ ಸ್ವಲ್ಪ ತಡಿಯ, ಯಾಕಂದ್ರೆ ಮತ್ತೆ ನಾವು ಸಿನಿಮಾದ ಹಿರಣ್ಯ ಹಾಕಿನಿ ಗೊತ್ತದೆ ನಿನಗೆ? ಅಲ್ಲ ನೀನು ಸಿನಿಮಾ ಹೀರೋನ ಈ ನಾಟಕ ಆಡೋದಂದ್ರೆ ಒಂದ್ ನಮ್ಮಲ್ಲಿ ನನಗೆ ಹಿಡ್ಸಂಗ ನೋಡ. ನೀನು ಸಿನಿಮಾ ಹೀರೋನ ಆಗ್ತಂಗಲ್ಲ, ಅವಳು ಯಾರ್ದಾನ ಗೌಡ್ರ ಮನೆಗೆ ಹೋಗಿ ಒಂದು 50,000 ಸಾಲನ ತಗೊಂಬರ್ತನ. ನೀನು ಸಿನಿಮಾ ಹೀರೋನ ಆಗ ಮಾಡೋದು. ಹೇಳಕತ್ತಿ ಅಂದ ಮೇಲೆ ನಾಳೆಯಿಂದ ಸಿನಿಮಾ ಶುರು ಮಾಡೋದೇ. ತಡಕ ಅಂತ ಪರಿ ಹೋಗಬೇಡ, ಸ್ವಲ್ಪ ಸುತ್ತ ಮುತ್ತ ನೋಡಿ ಶುರು ಮಾಡ. ಯಾಕಂದ್ರ ನೀನು ಶೂಟಿಂಗ್ ಶುರು ಮಾಡಿದೆ ಅಂದ ಮೇಲೆ ನಿನಗೆ ಪುರುಸತಿಗೆ ಇರಂಗಲ್ಲ ಅಂತೀನಿ. ಸುತ್ತಮುತ್ತ ಅಂದ್ರೆ ನೋಡು, ಇನ್ನು ನೀನು ಮದುವೆ ಆಗದ ಹುಡುಗಿ ಒಂದು ನಮೂನಿ ಮಾನ್ಯನಿದ್ದಂಗದಿ. ನೀತಿ ಯಾವ್ದನ ಮಂಗ ಬಂದು ಗಬಕ್ಕನ ಕಡ್ಕೊಂಡು ಹೋಗ್ತಿ ಅಂದ್ರೆ ನನಗ ಬಾಯ್ ಬಡ್ಕೋಬೇಕಾಗ್ತದ. ಅದಕ್ಕೆ ಯಾಕಂದಿತ್ತು ರೆಡಿ ಆಗ ಬಾಯ್ ಹೊಕೊಳಕ್ಕೆ ಅಂದ್ರೆ ವೈಕಳಕತ್ಬೇಕಂತ ಮಾಡಿ ಏನು ಇದಕ್ಕ ನೋಡಿ ಹುಚ್ಚ ಮಂಗ ಅನ್ನೋದ. ನಾ ಹೇಳಿದ್ದೀನಿ ಅಂತ ತಿಳ್ಕೊಂಡಿ ಜಲ್ದಿ ತಾಳಿ ಕಟ್ಟಕ್ ರೆಡಿ ಆಗು ಹಂಗಂದೆ. ಮತ್ ನಾನೇನ್ ತಡ ಮಾಡ್ತಂದೆ? ನಾನು ತಡ ಮಾಡ್ಲಾರ್ದನ ಅಗದಿ ಗಾಡಿ ಏನೋ ಒಂದು ಸಲ ಗಪ್ಪ ವಟ ವಟ ಅನ್ನಕತ್ತಿಯಲ್ಲ ಏನು? ನಿನಗೆ ತಾಳಿ ಕಟ್ಟೆ ಮುಂದೆ ಕಳ್ಸಮ್ಮ ಅಂದೆ. ಹೌದಾ? ಹಂಗಾದ್ರ ಈಗ ಒಂದ್ ನಮೂನಿ ಚುಟು ಚುಟನ್ ಶುರುವಾಗ್ಬಿಡತ್ ನೋಡಿ ನನಗೆ. ಅದಕ್ಕೆ ಚಲೋ ಆಗ್ತಿದ್ವಿ. ಮಾಮ ಸುಮ್ನೆ ಕುಂತ್ರೆ ನನಗೆ ಸುಮ್ನೆ ಕುಂದ್ರೆ ಮಾಡವಲ್ಲ ಅನ್ಕೊಂಡ ಚುಟು ಚುಟ. ಮತ್ತೆ ಹುಡುಕ್ನಾಗ ದಿನಾನು ದೇವಸ್ಥಾನಕ್ಕೆ ಹೋಗುವಲ್ಲ, ಆ ದೇವರನ್ನು ಏನೇನು ಬೇಡುವೆ? ನಿತ್ಯ ಬೆಳಗುವ ನಮ್ಮ ಪ್ರೇಮಾನಂದವನ್ನು. ಶಶಿ, ನುಡಿಯದಿರೋ ನಿನ್ನ ಮುಂದಿನ ಅಶುಭ ನುಡಿಯನ್ನು. ತಾಳ್ಮೆ ಎಂಬುದು ಬಾಳಿನ ನಂದ ದೀಪಕ್ಕೆ ನಿರ್ಮಲ ತೈಲ ಎಂಬ ತತ್ವವನ್ನು ಅರಿತು ನಾವು ಸದಾ ನಗು ನಗುತ್ತ ಬಾಳುವುದರಲ್ಲಿ ನಿನಗೆ ಸಂಶಯವೇ? ಹೇ ಹುಚ್ಚಿ, ಒಲುಮೆಯ ಚಿಲುಮೆಯಾದ ಈ ನಮ್ಮ ಸಂಸಾರ ಶಾಂತಿ ಸಂತೋಷದ ಸಾಗರಲ್ಲವೇ? ಈ ಶಾಂತಿ ಸಾಗರದಲ್ಲಿ ಈ ನಿಮ್ಮ ವಿಶಾಲವಾದ ಹೃದಯದಲ್ಲಿ ನನಗೆ ಸ್ಥಾನ ಕೊಟ್ಟಿದ್ದೇನೆ. ಇದು ಯಾವಾಗಲೂ ಶಾಶ್ವತವಾಗಿ ನನಗೆ ಆಸರೆಯಾಗಿರಲಿದೆ. ಶಶಿ, ಹೃದಯ ತುಂಬ ನೀನೇ ತುಂಬಿಕೊಂಡಿರುವಾಗ ನಿನಗೆ ಆಸರೆಯಾಗದಿದ್ದರೆ ನೆಮ್ಮದಿಯಿಂದ ಉಸಿರಾಡಿಸದು ಈ ಜೀವ. ಶಶಿ, ವೇಳೆ ಆಯ್ತು, ನಾನೇನು ಬರಲೇ? ರೀ, ಸ್ವಲ್ಪ ಇರಿ, 1 ನಿಮಿಷ ಇರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಶಶಿ, ಬರೀ ಕಾಫಿ ಕೊಟ್ಟು ಉಪಚರಿಸುವುದಕ್ಕಿಂತ ಬೇರೇನಾದರೂ? ಹಾಗಾದ್ರೆ ಹಾಲು ತಗೊಂಡು ಬರೋಣ? ಹಾಲು ಕುಡಿಯಲು ನಾನೇನು ಹೇಳಿ ಮಗುವೇನೆ ಶಶಿ? ಮತ್ತೆ ನೀರು ಬೇಕು ಶ್ರೀಮತಿ? ಮಧು ತುಂಬಿದ ಈ ಕೆಂದು ಸುಮ್ಮನ ಸಾಕು ಮಾಡಿ ನಿಮ್ಮ ಹುಡುಗಾಟಿಕೆ. ನಿಮ್ಮ ಹುಡುಗಾಟಿಕೆ ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಹುಡುಗಾಟ ಅಲ್ಲ ಶಶಿ, ವಿಲಾಸಮಯದ ಜೀವನ ಉಲ್ಲಾಸ. ಹೀಗೆ ಇದೆ ಯಾವಾಗಲೂ ಈ 100 ವರ್ಷ. ಶಶಿ, ನೀ ನನ್ನ ಅಮೃತ ಕಳಶ. ಶಶಿ, ನಾಳೆ ಮೈಸೂರಿನಲ್ಲಿ ನನ್ನ ಸ್ನೇಹಿತನ ಮದುವೆ. ಅವನು ನಮ್ಮಿಬ್ಬರಿಗೂ ಆಮಂತ್ರಣವನ್ನು ಕೋರಿದ್ದಾನೆ. ನಾಳೆ ಬೆಳಿಗ್ಗೆ ಹೊರಡೋಣವೇ ಶಶಿ? ಇದೇನ್ರಿ, ಮಾವನವರನ್ನು ಕೇಳದೆ ಹಾಗೆ ಹೋಗೋದಾ? ಮಾವನವರನ್ನು ಒಂದು ಮಾತು ಕೇಳಿ ಹೋಗ್ಬೋದಿತ್ತಲ್ವಾ? ಅದೇನೇ ಆಗಲಿ ಶಶಿ, ನೀ ನನ್ನ ಜೊತೆ ಬರಲೇಬೇಕು. ಈಗಾಗಲೇ 2 ಶೀಟನ್ನು ರಿಸರ್ವೇಶನ್ ಮಾಡಿಸಿಕೊಂಡು ಬರಲು ಆನಂದ ನಾನು ಕಳಿಸಿದ್ದೇನೆ. ಇದೇನ್ರಿ, ಮನೆಗೆ ಹಿರಿಯರಾಗಿ ಮಾವನವರು ಇದ್ದಾರೆ, ಅವರನ್ನು ಕೇಳದೆ ತೀರ್ಮಾನ ತೆಗೆದುಕೊಳ್ಳುವುದು ತಪ್ಪಲ್ಲವೇ? ಶಶಿ,
ಹಬ್ಬಾಜಿನ ಕೇಳಿದ ಮೇಲೆಯೇ ಆನಂದನನ್ನು ರಿಸರ್ವೇಶನ್ಗೆ ಕಳಿಸಿದ್ದು. ಶಶಿ, ಆನಂದ ಬಂದ ಮೇಲೆ ಆನಂದನನ್ನು ಆಸ್ಪತ್ರೆಗೆ ಕಳಿಸು. ನಾನೇನು ಬರ್ಲಿ? ಹಾ ರೀ, ಸ್ವಲ್ಪ ಇರಿ. ಮರೆತೇ ಬಿಟ್ಟಿದ್ದೆ. ಶಶಿ, ನಾನೇನು ಬರ್ ಆಯ್ತು. ಇದಕ್ಕ ನೋಡ್ರಿ ದೈವ ಅನ್ನೋದು. ದೇವ್ರ ಕಣ್ಣು ತೆರೆದ್ರ ಆದಾಗಿ ಬಿದ್ದಿರೋ ಕಲ್ಲು ಮಣ್ಣು ಸಹ ಎಣ್ಣಾಗಿ ಕಣ್ಣು ನೋಡ್ತೇವಂತ. ನಾನಾರ ಒಂದು ಹೆಣ್ಣಿಗಾರ ಕನಸಿನ್ಯಾಗ ಕೂಡ ಕಿಸ್ ಹೊಡಿತೀನಂತ ಅನ್ಸಿಲ್ಲ. ಈಗ ನೋಡ್ರಿ ಇದ್ರ ಮಜಾ. ಅಲ್ಲ, ಟೈಮ್ ಬೇರೆ ಆಯ್ತಿ. ಈ ಅಪರಂಜಿ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ? ಯಾಕೆ ಲೇಟ್ ಆಯ್ತಲ್ಲ? ಯಾಕಂತ ಕೇಳಿಲ್ಲ, ಸಿಂಗರ್ ಮಾಡ್ಕೊಂಡು ಬರ್ಬೇಕಾದ್ರೆ ಎಲ್ಲರ ಕಡೆ ತಪ್ಪಿಸಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ನೋಡ. ಹೌದು, ಎಲ್ಲಿ ಐತಿ ಮತ್ತೆ ಕ್ಯಾಮ್ರಾ? ಇಲ್ಲ ಐತಲ್ಲ, ಇದಾ ನೋಡು, ಆಟೋಮೆಟಿಕ್ ಫೋಟೋ. ಒಂದು ಸಲ ಸೆಟ್ ಮಾಡ್ಕೊಂಡ್ರ ತಾನೇ ಹೊಡ್ಕಂತದ. ಇದೆಂತ ಕ್ಯಾಮ್ರಾ ನೋಡಿದ್ದು? ಡಬ್ಬಿ ಇದ್ದಂಗೆ ಹಾಕಿಲ್ಲ ಅವನು. ಹೇಳು, ತಪ್ಪು ತಿಳ್ಕೊಂಡಿರಿ. ಡಬ್ಬಿ ಹೆಂಗಾರ ಇರ್ಲಿ, ಒಳಗಿನ ಮಷಿನ್ ಬಹಳ ಕಂಡೀಷನ್ ಆಗದ. ಅಲ್ಲ, ಈ ನಮ್ಮನಿ ಹೊಡ್ತದಿಂದ ಮೇಲೆ ಮಷಿನ್ ಒಳಗೆ ಹೆಂಗ ಕೆಲಸ ಮಾಡ್ತಾನೋದು ಅದು ನನಗೆ ನಂಬಿಕೆನೇ ಇಲ್ಲ. ಅಪ್ರಂಜಿ, ಅದಕ್ಕೇನು ಬಹಳ ತಲೆ ಕಟ್ಸ್ಕೊಬೇಡ. ಸಿಂಪಲ್, ಸರಳವಾಗಿ, ಸಿಂಪಲ್ ಆಗಿ ಸುಸೂತ್ರವಾಗಿ ಬರ್ತದ. ಒಂದ ಸಲ ಚಾರ್ಜ್ ಗಿಟ್ಟು ಎತ್ತಿ ನೋಡ್ಬೇಕು. ಕೆಳಗೆ ಏನಾರ ಹಚ್ಚಿತ್ತಂದ್ರ ಪಕ್ಕಾ ಕೆಲಸ ಮಾಡ್ತಂತ ಅರ್ಥ ನೋಡು. ಬರಬ್ಬರ ಐತಲ್ಲ, ಏನ್ ಎತ್ಲಾಗರ ಒತ್ತಡ ಮಂದಿ ಅನ್ನತ್ತೆ. ಅಪ್ರಂಜಿ, ನೀನ್ ಇಷ್ಟು ಮುದ್ದ ಆಗಿದ್ರು ನೀನು ಬುದ್ಧಿನೇ ಮಂದ ಐತೆ ಅಂತೀನಿ. ಅಲ್ಲ, ನಾನು ಏನಂದೆ ಗೊತ್ತಾ? ಈ ಮಿಷನ್ ಐತಲ್ಲ, ನಾ ಚಾರ್ಜ್ ಗಿಡಬೇಕು, ಆಮೇಲೆ 5 ನಿಮಿಷ ಬಿಟ್ಟು ನೋಡ್ಬೇಕು. ಚಾರ್ಜ್ ಆತಿತ್ತಂದ್ರ ಕೆಳಗ ಲೈಟ್ ಇಲ್ಲಿತ್ತು ಮಿಕ 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 ಅಂತ ಹೊಡ್ಕೊಂತಿರ್ತದ ಅಂದೆ. ಅದ್ರ ನಾ ಎತ್ತಿ ನೋಡ್ಬೇಕು ಅಂದೆ. ಅದೇ ನೋಡು, ಚಾರ್ಜ್ ಇಟ್ಟಿದಾಗ ಬರ್ಬೇಕಂದ್ರೆ ಅನ್ನೋದು ಸ್ವಲ್ಪ ನಿನ್ ಮೇಲೆ ನಂಬಿಕೆ ಅನ್ನೋದು ಹೊರಟೈತಿ. ಏನು ಮಾಡ್ಲಿ ಅಂತೀನಿ. ಟೆಸ್ಟ್ ಮಾಡ್ಲಾರ್ದ ಮಿಷನ್ ಕಿಮ್ಮೆ ತಳಿಬೇಡ. ಬೇಕಂದ್ರೆ ಒಂದೆರಡು ಟೋಸರ ಕೊಟ್ಟು ನೋಡು. ಹಂಗೇನು ಒಳ್ಳೆ ಅಂದಿಲ್ಲಲ್ಲ, ಯಾಕಂದ್ರ ಕ್ಯಾಮ್ರಾ ಹಿಂಗ್ ಬರ್ತೈತಿ, ನನಗೆ ಹಂಗ ಮನಸ್ಸಿಗೆ ಬರ್ತೈತಿ. ಅಪ್ರಂಜಿ, ಇನ್ನೊಂದೇನಂದ್ರ ಇದ್ರಾಗೊಂದು ಸ್ಪೆಷಾಲಿಟಿ ಐತೆ. ಇದು ಒಂದು ಸಲ ಹೋತಂದ್ರ ಮತ್ತೆ ಅರ್ಧ ಗಂಟೆ ಬೇಕು ರೆಡಿ ಹಾಕ. ಅಷ್ಟೊತ್ತನ ನಾವು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಅಂದ್ರೆ ಇದು ಒಳಗಡೆಲ್ಲ ಮಿಷನ್ ಬರಬ್ಬರಿ ಐತೆ ಅಂದಂಗ ಆತ. ಏನು ಅಪ್ರಂಜಿ, ಯಾವ ಮಿಷನ್ ಸ್ಲೋ ಚಾರ್ಜ್ ಹಾಕತ್ತಲ್ಲ ಅದು ಬಹಳ ಬಾಳಿಕೆ ಬರ್ತದ ನೋಡು. ಆತ ಹೌದಾ? ಹಂಗಂದ್ರೆ ತೆಗೆದುಕೊಂಡು ಬಂದು ಪಟ್ನ ಹೋಗ್ಬಿಡೋಣ. ರೆಡಿ